ನಮಸ್ಕಾರ ಕರ್ನಾಟಕ, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವೀಗ ಮುನ್ನಾರಲ್ಲಿರೋ ಪ್ಲೇಸ್ಗಳನ್ನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಯಾವ್ದ್ಯಾವ್ದಿದೆ ಮುನ್ನಾರಲ್ಲಿ ಅಂತ. ಅಂದಿವೆ ಮುನ್ನಾರ್ ಹೋಗ್ತಾ ಇದ್ವಿ ನಾವು. ಆ್ಯಕ್ಚುಲಿ ಇವಾಗ ಈ ಡ್ಯಾಮ್ಗೆ ಹೋಗ್ತಾ ಇರೋದು. ಬ್ರೋ, ಡ್ಯಾಮ್ ನೇಮ್ ಏನು ಬ್ರೋ? ಡ್ಯಾಮ್ ನೇಮ್ ಯಾವುದು? ಅನಾಯಿರಂಕಲ್ ಡ್ಯಾಮ್ ಅಂತನೋ. ಇದೇ ಡ್ಯಾಮ್ಗೆ ನಾವು ಹೋಗ್ಬೇಕಾಗಿರೋದು. ಬಟ್ ಸ್ವಲ್ಪ ಅಲ್ಲಿ ಕೆಳಗಡೆಯಿಂದ ಬರಬೇಕು ನಾವು ಡ್ಯಾಮ್ಗೆ. ಮೇಲಿಂದ ಹಂಗೆ ವ್ಯೂದೊಂದು ವೀಡಿಯೋ ಮಾಡೋಣ ಅಂತ ಬಂದೆ. ವ್ಯೂ ಭಾರಿಯಾಗಿದೆ. ಅಂತೀವಿ ಹಾಗೆ ಡ್ಯಾಮ್ಗೆ ಹೋಗ್ತೀವಿ. ಹೋದ್ಮೇಲೆ ನೀಟಾಗಿ ಡ್ಯಾಮ್ದು ವೀಡಿಯೋ ಅಪ್ ಮಾಡಿ ಹಾಕ್ತೀನಿ. ಡ್ಯಾಮ್ ಹತ್ರ ಹೋದ್ಮೇಲೆ ಪ್ರಾಪರಾಗಿ ವೀಡಿಯೋ ಮಾಡ್ತೀನಿ ನಾನು. ನಾವಿವಾಗ ಆ್ಯಕ್ಚುಲಿ ಆ ಡ್ಯಾಮ್ ಹತ್ರ ಹೋಗ್ಬೇಕು ನಾವು. ಬಟ್ ಹುಡುಗರು ಟೈಮ್ ಇಲ್ಲ, ಬೇಡ ಅಂತ ಹೇಳ್ತಿದ್ದಾರೆ. ಡ್ಯಾಮ್ ಇನ್ನೇನು ನೋಡೋದು ಅಷ್ಟೇ ಅಲ್ಲ, ಅಲ್ಲಿ ಇನ್ನೇನು ಬೇಡ ಅಂತನ. ನಾವು ಆ ಡ್ಯಾಮ್ ಹತ್ರ ಹೋಗಬೇಕು. ನೋಡಿ, ಇಲ್ಲಿದೆ ಡ್ಯಾಮು. ನಾವು ಅದರಿಂದಾಗಿ ಇಲ್ಲೇ ಯೂ ಟರ್ನ್ ತಗೊಳ್ತಾ ಇದ್ದೀವಿ. ಬ್ರೋ, ಯೂ ಟರ್ನ್ ತಗೊಳ್ಳಿ, ಹೊಡೋಣ. ನೇಚರ್ ನೇಚರ್ ನೇಚರ್, ಇದೇನು ಬೇಯಬೇಕು ಗೊತ್ತಿಲ್ಲ. ನೇಚರ್ ನೋಡ್ತಾ ಇದೆ, ಮಾತೇ ಬರ್ತಾ ಇಲ್ಲ ಯಾವುದೂ. ಎಲ್ಲ ಮರ್ತೋಗ್ತಾ ಇದೆ ಮಾತುಗಳೆಲ್ಲ, ಏನು ಮಾತಾಡಬೇಕು ಅನ್ನೋದೇ. ನೋಡಿ, ಈ ಸೈಡು ಫುಲ್ಲು ಫಾಗ್ ಇದೆ, ಈ ಸೈಡು ಬಿಸಿಲಿದೆ. ನಾವು ಪ್ರೆಸೆಂಟ್ ಇರೋ ಹತ್ರ ಮಳೆ ಬರ್ತಾ ಇದೆ. ಒಂಥರ ಚೆನ್ನಾಗಿದೆ ಕ್ಲೈಮೇಟ್. ಆಟ ಆಡ್ತಾ ಇದೆ ಒಂಥರ. ಆ್ಯಕ್ಚುಲಿ ನಾವು ಇವಾಗ ಪೆರಿಯಾಕನಲ್ ವಾಟರ್ ಫಾಲ್ಸ್ ಹತ್ರ ಇದ್ದೀವಿ. ಮುನ್ನಾರ್ಗೆ ಹೋಗ್ಬೇಕಾದ್ರೆ ಇದು ಕೂಡ ಆನ್ ದಿ ವೇ ಅಲ್ಲೇ ಸಿಗುತ್ತೆ. ನಿಮಗೆ ಟೈಮ್ ಇಲ್ಲ, ಅದರಿಂದಾಗಿ ಸ್ವಲ್ಪ ಇಲ್ಲಿ ನಿಯರೆಲ್ಲ ಹೋಗೋದಕ್ಕೆ ಹೋಗ್ತಾ ಇಲ್ಲ. ಕೊಳಕೊಮಲೈ ವ್ಯೂ ಪಾಯಿಂಟ್ಗೆ ನಾವು ಇಲ್ಲಿಂದನೇ ಹೋಗಬೇಕಾಗುತ್ತೆ. ನಮ್ಮದು ಪ್ರೈವೇಟ್ ವೆಹಿಕಲ್ಸ್ಗೆ ಅಲೋ ಇರೋಲ್ಲ. ಇಲ್ಲೇ ಜೀಪ್ ಮಾಡಿಕೊಂಡೇ ಹೋಗಬೇಕಾಗುತ್ತೆ. ಒಬ್ಬರಿಗೆ 600 ರೂಪೀಸ್ ಚಾರ್ಜ್ ಮಾಡ್ತಾರೆ. ನೋಡಿ, ಇದು ಆನ್ ದಿ ವೇ ಮುನ್ನಾರೆ. ನಿಯರ್ ಒಂದು 5 ಕಿಲೋಮೀಟರ್ಸ್ ಇದೆ ಅಷ್ಟೇ ಮುನ್ನಾರ್. ನಮಗೆ ಇನ್ನೊಂದು ವ್ಯೂ ಪಾಯಿಂಟ್ ಇದೆ, ಸೂಪರಾಗಿದೆ ಇದನ್ನು. ಆಲ್ಮೋಸ್ಟ್ ಎಲ್ಲಿ ನೋಡಿದರೂ ನಿಮಗೆ ವ್ಯೂ ಪಾಯಿಂಟ್ಸೇ ಸಿಗ್ತದೆ ಆನ್ ದಿ ವೇ ಜರ್ನಿಲಿ. ಇಲ್ಲಿ ಎಲ್ಲ ಎಸ್ಟೇಟ್ಸೇ. ಹಾಂ, ಬಿಡಿ ಬ್ರೋ, ಗೊತ್ತಿಲ್ಲ ನಮಗೆ. ಇಲ್ಲಿರೋ ವಾಟರ್ ಫಾಲ್ಸ್ಗೆ ಹೋಗ್ಬೇಕು ನಾವು. ಬಂದಿರೋದು ಫುಲ್ಲು ಟಾಪಿಂದ ಬಂದಿರೋದು. ಇಲ್ಲಿ ಗಾಡಿಗಳು ಓಡಾಡ್ತಿದೆ, ನಿಮ್ಗೆ ಐ ಥಿಂಕ್ ಕಾಣಿಸಿದೆ ಅನ್ಕೊತೀನಿ. ಇಲ್ಲಿ ಹೋಗೋದಕ್ಕೆ ಇಲ್ಲಿ ಕೆಳಗಡೆ ರೂಟ್ ಇದೆ. ಇಲ್ಲಿ ಟೀ ಎಸ್ಟೇಟ್ ಫುಲ್ಲು ಸುತ್ತಾಡಿಕೊಂಡು ಅಲ್ಲಿ ಆ ವಾಟರ್ ಫಾಲ್ಸ್ ಹತ್ರ ಹೋಗಬೇಕು. ಇಲ್ಲಿ ನಾವು ಇವಾಗ ಮೇಲೆ ಫಾಲ್ಸ್ ನಿಯರ್ ಬಂದಿದ್ದೀವಿ ನಾವು. ಇಲ್ಲಿ ಬಂದು ನಮ್ಮದು ಪ್ರೈವೇಟ್ ವೆಹಿಕಲ್ಸಲ್ಲೂ ಬರ್ಬೋದು. ಫಾಲ್ಸ್ ಇದೆ, ಟೂ ವೀಲರ್ಸ್ಗಳೆಲ್ಲ ಬಂದಾಗ ಬರ್ಬೋದು. ಜನ ಎಲ್ಲ ಬಂದು ಹೋಗಿದ್ದಾರೆ. ಸೂಪರಾಗಿದೆ ರೋಡ್ ಇದೆ. ಆಲ್ರೆಡಿ ಮಳೆ ಬರ್ತಾ ಇದೆ ಇವಾಗ. ಇನ್ನೂ ಎಷ್ಟಿದೆ? ನೀವೆಲ್ಲ ಹೋಗ್ತಾ ಇದ್ದೀರಾ? ನಾವು ಆಲ್ರೆಡಿ ನಾವು ತೋರಿಸಿನಲ್ಲ, ಅದೇ ಫಾಲ್ಸು ಆ್ಯಕ್ಚುಲಿ.
ವೈ ಬ್ರೋ, ವಾಟ್ಸ್ ಹ್ಯಾಪನ್? ಹಾಂ, ಕೆಳಗಡೆ ಫಾಲ್ಸ್ ಹತ್ರ ಅಲ್ಲೇ ಐ ಥಿಂಕ್ ಜಾಗ ಇತ್ತು. ರೈಟ್ ಸೈಡ್ ನೋಡಿಲ್ವಾ? ರೈಟ್ ಸೈಡ್ ಜಾಗ ಇದೆ, ಬನ್ನಿ. ಫಾಲ್ಸಿಗೆ ಇಳಿಯೋಣ ಅಂದ್ಕೊಂಡು ಬಂದ್ವಿ. ಇಲ್ಲಿ ನೋಡಿದರೆ ಮಳೆ ಬರ್ತಾ ಇದೆ. ಫಾಲ್ಸು ಚೆನ್ನಾಗಿದೆ. ನೋಡಿ, ಇದೇನೇ ಫಾಲ್ಸು. ಮೇಲೆಯಿಂದನೇ ಚೆನ್ನಾಗಿ ಕಾಣ್ತಿತ್ತು ವ್ಯೂ ಅಲ್ಲ, ಅಲ್ಲಿಂದ ಚೆನ್ನಾಗಿ ಕಾಣಿಸ್ತಿತ್ತು ವ್ಯೂ ನಮಗೆ. ಡೇಂಜರಸ್ ಇದೆ ಇದು. ನಾವು ಅಂದರೆ ಮಳೆಗಾಲದಲ್ಲಿ ಬಂದರೆ ಚೆನ್ನಾಗಿರ್ತದೆ, ಫುಲ್ಲು ನೀರಿದ್ದಾಗ ಬಂದರೆ. ಬಟ್ ಡೇಂಜರ್ ಇದೆ, ಎಲ್ಲ ಸ್ಲಿಪ್ಪರಿ ಇದೆ. ಇದು ನೋಡಿದ್ರೇ ಗೊತ್ತಾಗುತ್ತೆ ಅದು. ಬ್ರೋ, ನೆಕ್ಸ್ಟ್ ಪ್ಲೇಸ್ ಎಲ್ಲಿ ನೋಡಿದ್ರು ಬರೀ ಗಾರ್ಡನ್ಸೇ. ನೋಡಿ, ನಮ್ಮ ಟೋನಿ ಇಲ್ಲಿದ್ದಾನೆ. 700 ಕಿಲೋಮೀಟರ್ಸ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ. ಇನ್ನೂ ಸ್ವಲ್ಪನೂ ಪ್ರಾಬ್ಲಮ್ ಇಲ್ದಂಗೆ. ಇದೆ, ನಾವಿವಾಗ ಓಡ್ತಾ ಇದ್ದೀವಿ ಫಾಲ್ಸಿಂದ ನಾವು ನೆಕ್ಸ್ಟ್ ಪ್ಲೇಸ್ಗೆ. ಆ್ಯಕ್ಚುಲಿ ಬರ್ಬೇಕಾದ್ರೆ ಫುಲ್ಲು ಡೌನ್ ಇತ್ತು, ಬಂದುಬಿಟ್ವಿ ಈಸಿಯಾಗಿ. ಇವಾಗಂತೂ ಫುಲ್ ಅಪ್ಪಿದೆ, ಫುಲ್ಲು ಟಾಪರ್ಗೂ ಹೋಗ್ತಾನೆ. ಫುಲ್ಲು ಗಾಡಿಗೆ ತುಂಬ ಕಷ್ಟ ಆಗುತ್ತೆ ಅನ್ಸುತ್ತೆ ಮೋಸ್ಟ್ಲಿ. ವಿಡಿಯೋದಲ್ಲಿ ನೋಡಲಿಕ್ಕೆ ಏನು ಅಷ್ಟು ಅನ್ಸಲ್ಲ ಇದು, ಬಟ್ ಇಲ್ಲಿ ರೈಡ್ ಮಾಡೋದಕ್ಕೆ ಫುಲ್ ಅಪ್ಪಿದೆ ಇದು. ಇದು ಹೋಮ್ ಸ್ಟೇ ಬೇರೆ ಇದೆ, ಇದು ರೆಸಾರ್ಟ್. ಯಾವ ಥರ ಇದೆ ಇದು. ಏನಿಲ್ಲ ಬ್ರೋ, ಬನ್ನಿ ಅಂದೆ. ಹೋಗಿ ಹೊಡಿಲ್ಲ, ಹೊಡಿತ ಆಮೇಲೆ ತಗೊಂಡು ಗಾಡಿ ಮೇಲೆ ಹೊಡಿಯೋಣ ಬನ್ನಿ. ಆ್ಯಕ್ಚುಲಿ ಇವಾಗ ನಮ್ಮದು ರೈಡಿಂಗ್ ಪ್ಲಾನಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ. ಮುನ್ನಾರಲ್ಲಿ ಇವಾಗ ಜಸ್ಟ್ ನೇಚರು ಫಾಲ್ಸು ಅಷ್ಟೇ ಇರೋದ್ರಿಂದ ಇವಾಗ ಪ್ಲ್ಯಾನ್ ನಾವು ಮುನ್ನಾರಿಂದನ ಕೊಯಂಬತ್ತೂರಿಗೆ ಪ್ಲ್ಯಾನ್ ಮಾಡಿದ್ದೀವಿ. ಇವತ್ತು ಕೊಯಂಬತ್ತೂರು ಹೋಗಿ ನೈಟು ಸ್ಟೇ ಆಗಿ ನಾಳೆ ಕೊಯಂಬತ್ತೂರಿಂದನ ಊಟಿಗೆ ಹೋಗೋ ಪ್ಲಾನಲ್ಲಿದ್ದೀವಿ. ಅಂದಿವೆ 4-5 ಪ್ಲೇಸಸ್ ಇದೆ. ಕೊಯಂಬತ್ತೂರು ಹೋಗೋ ಪ್ಲೇಸಸ್ ಇದೆ, ಹೋಗ್ಬೇಕು ಅಂತ ನೋಡ್ಕೊಂಡು. ಆ್ಯಕ್ಚುಲಿ ನಾವು ಎರವಿಕುಲಂ ನ್ಯಾಷನಲ್ ಪಾರ್ಕಿಗೆ ಬರಬೇಕಂತ ಬಂದ್ವಿ, ಬಟ್ ಅದು 3ಗೆ ಕ್ಲೋಸ್ ಅಂತ ನಮಗೆ ಗೊತ್ತಿರಲಿಲ್ಲ. ಅದರಿಂದಾಗಿ ನೀವು ನೆಕ್ಸ್ಟ್ ಟೈಮ್ ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟು 3 ಅಷ್ಟರಲ್ಲಿ ಬಂದರು ಅಂಥವ್ರು ಬನ್ನಿ. ಒಳಗೇನಿದೆ ಅಂತ ತೋರ್ಸೋಕ್ಕಾಗಿಲ್ಲ, ಸೊ ಅದನ್ನು ನಾವು ಅದ್ರ ಬಗ್ಗೆ ಜಾಸ್ತಿ ಮಾತಾಡಲ್ಲ. ಇವಾಗ ಇದೇ ನೋಡಿ ಎರವಿಕುಲಂ ನ್ಯಾಷನಲ್ ಪಾರ್ಕ್. ಒಳಗೆ ಏನಿದೆ ಅನ್ನೋದು ಗೊತ್ತಿಲ್ಲ. ನೋಡಿ, ಟೀ ಎಸ್ಟೇಟು ಫುಲ್ಲು ಫಾಗಿಂದ ಕವರ್ ಆಗಿಬಿಟ್ಟಿದೆ. ಇವಾಗ ನಮ್ಮ ಬಾಸ್ ಬರ್ತಾ ಇದ್ದಾರೆ ಸಣ್ಣ. ನೋಡಿ, ಇವಾಗಿದ್ದಿದ್ದು ಕ್ಲೈಮೇಟು ಇವಾಗ ಇಲ್ಲ. ಇಲ್ಲಿ ಇಷ್ಟವರೆಗೂ ಫಾಗಿತ್ತು, ಇವಾಗ ಆಲ್ರೆಡಿ ಬಿಸಿಲು ಬರ್ತಾಯಿದೆ.
ಒಂಥರ ಗೇಮ್ ಚೇಂಜರ್ ಥರ ಬಿಹೇವ್ ಮಾಡುತ್ತೆ ಇಲ್ಲಿ ಕ್ಲೈಮೇಟ್. ಆಗಲ್ಲ ಒಂಥರ ರೈಡ್ ಮಾಡೋಕ್ಕೆ ಏನೋ ಒಂಥರ ಖುಷಿ. ಏನೂ ಕಾಣಿಸಲ್ಲ ಮುಂದೆ ಬರೋದು. ನೀನೇನು ಗುರು ಯಮ ಬಂದಂಗೆ ಬಂದ್ಬಿಟ್ಟೆ. ಇಲ್ಲಿ ಗಾಡಿ ಸೈಡ್ಗೆ ಹಾಕೊಂಡಿದ್ವಿ, ಫಾಗೆಲ್ಲ ಇತ್ತಲ್ಲ, ಅದಕ್ಕೆ ಸ್ವಲ್ಪ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡೋಣ ಅಂತನ ಡ್ಯಾನ್ಸ್ ಮಾಡಿ ಫೋಟೋಸ್ ಎಲ್ಲ ತಗೊಂಡಿದ್ವಿ. ಬುಲ್ಡೋಸರ್ ಮೇಲೆ ಹೋಗ್ತಾ ಇದ್ದೀವಿ ಇವಾಗ. ಫುಲ್ಲು ಫಾಗಿದೆ. ವೀಡಿಯೋದಲ್ಲಿ ಯಾವ ಥರ ಕಾಣ್ತಾ ಇದೆ ಅಂತ ಗೊತ್ತಿಲ್ಲ. ಕ್ಲಾರಿಟಿ ಇದೆಯೋ ಇಲ್ವೋ, ಇಲ್ಲ ಫಾಗ್ ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಅದರಲ್ಲಿ ಮಳೆ ಬೇರೆ, ಫುಲ್ಲು ಸೈಕಿದೆ ವೆದರು ನೋಡಿ. ಕ್ಲೈಮೇಟ್ ಬ್ರೋ, ಅವಿತಾ ಜೋಶ್ ಬ್ರೋ. ಸಡನ್ ಆಗಿ ಬ್ರೇಕ್ ಬಿಡ್ತಾರೆ ಅವರು. ಎಲ್ಲಿ ನೋಡಿ ಎಂಥ ಪ್ಲಾನ್ ಕೊಡ್ತಿದ್ದಾರೆ. ಟೀ ಗಿಡಗಳು ಕಿತ್ಕೊಂಡು ಹೋಗ್ಬೇಕಂತ ಹೊಸದಾಗಿ ಹಾಕಿರೋದು. ಊರಲ್ಲಿ ಹಾಕೊಂಡು ಬೆಳಿಬೋದಂತ ನೋಡಿ ಇವರು ಪ್ರಜ್ವಲ್ ಬ್ರದರ್ ಹೇಳ್ತಾ ಇರೋದು. ಅದು ಟೀ ಗಿಡ ಸೊಪ್ಪು ಕಿತ್ಕೊಂಡು ಮನೆಗೆ ಹೋಗಿ ಒಣಗಿಸಿ ಟೀ ಮಾಡ್ಕೊಂಡು ಅಂತ ಹೇಳ್ತಾ ಇದ್ದಾರೆ ಅವರು. ಅಲ್ಲ ಬ್ರೋ, ಬೆಂಗಳೂರಿಂದನ ಮುನ್ನಾರ್ಗೆ ಟೀ ಸೊಪ್ಪು ಕದಿಯೋದಕ್ಕೆ ಬಂದಿದ್ದೀರಾ ನೀವು? ಮಾತಾಡ್ತಾರೆ, ಸುಮ್ಮನೆ ಮಾತಾಡ್ತಾರೆ ಬ್ರೋ. ಅವ್ರು ಹೇಳ್ತಾರೆ ಸುಮ್ಮನೆ. ಏನು ಬ್ರೋ ನೋಡಿ ನೋಡಿ ಪ್ರಜ್ವಲ್ ಬ್ರದರ್ ಡ್ಯಾನ್ಸ್ ಮಾಡ್ತಾರೆ ಬರೀ ಗಾಡಿ ಮೇಲೆ. ಬ್ರೋ ಕಂಟಿನ್ಯೂ ಬ್ರೋ. ನೋಡಿ ಇಲ್ಲೆಲ್ಲ ಫುಲ್ ಕ್ಲಿಯರ್ ಆಗಿದೆ ಫಾಗು. ಇಲ್ಲಿ ಫಾಗೇ ಇಲ್ಲ ಇಲ್ಲಿ. ಆನ್ ದಿ ವೇ ಅಂತೂ ಈ ಥರ ತುಂಬ ವಾಟರ್ ಫಾಲ್ಸ್ ಸಿಗುತ್ತೆ. ನೀವು ಮುನ್ನಾರ್ ಬಂದರೆ ಯಾವ ರೂಟಿಂದ ಬಂದರೂ ಇದೇ ಥರ ವಾಟರ್ ಫಾಲ್ಸ್ ಸಿಗುತ್ತೆ ನೋಡಿ. ಅಲ್ಲೊಂದಿದೆ, ಇನ್ನು ಅಲ್ಲಿ ಮೇಲೆ ಒಂದಿದೆ, ನನಗೆ ರೈಟ್ ಸೈಡ್ಗೆ ಹೋದ್ರೆ ಅಲ್ಲೊಂದಿದೆ, ಅದು ಇವಾಗ ಕಾಣಲ್ಲ ವೀಡಿಯೋದಲ್ಲಿ. ಇನ್ನು ಮುಂದೆ ಒಂದಿದೆ. ಫುಲ್ಲು ಎಲ್ಲ ಫಾಲ್ಸು ಕಾಣಿಸ್ತಾ ಇದೆ. ತುಂಬ ವಾಟರ್ ಫಾಲ್ಸ್ ಸಿಗುತ್ತೆ ಇದೇ ಥರದ ಚಿಕ್ಕ ವಾಟರ್ ಫಾಲ್ಸು. ನೋಡಿ ಇದು ಸೂಪರಾಗಿದೆ. ಇದೇನು 1 2 3 ಅದ್ರ ಪಕ್ಕ ಇಲ್ಲೊಂದಿದೆ 4. ಅದನ್ನು ಬಿಟ್ಟರೆ ಇಲ್ಲೊಂದಿದೆ. ಟೋಟಲ್ 5 ಫಾಲ್ಸು ಇದೊಂದೇ ಹಿಲ್ಸಲ್ಲಿದೆ. ಇದು ಬಂದು ಮುನ್ನಾರಿಂದನ ಕೊಯಂಬತ್ತೂರ್ಗೆ ಹೋಗ್ಬೇಕಾದ್ರೆ ಸಿಗೋ ರೋಡ್ ಇದು. ನಮ್ಮ ಹುಡುಗ ಅಲ್ಲಿದ್ದಾನೆ. ಫುಲ್ಲು ಅಲ್ಟಿ ಕ್ಲೈಮೇಟ್. ಆ್ಯಕ್ಚುಲಿ ಈಶಾ ಫೌಂಡೇಶನ್ಗೆ ಹೋಗ್ಬೇಕಂತ ಬಂದ್ವಿ, ಬಟ್ ಪೊಲೀಸ್ ಅವರು ಎಲಿಫೆಂಟ್ಸ್ ಕ್ರಾಸಿಂಗ್ ಎಲ್ಲ ಇರುತ್ತೆ, ಅದರಿಂದಾಗಿ ಬಿಡಲ್ಲ ಅಂತ ಹೇಳಿದರು. ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಬಟ್ ಪರ್ಮಿಷನ್ ಕೊಡಲಿಲ್ಲ. ಸೊ ಅದರಿಂದಾಗಿ ಇಲ್ಲೇ ಪೆಟ್ರೋಲ್ ಬಂಕಿಗೆ ಬಂದು ಟೈಮ್ ಪಾಸ್ ಮಾಡ್ತಾಯಿದ್ದೀವಿ. ರೂಮ್ನ ಸರ್ಚ್ ಮಾಡಿವು, ಎಲ್ಲ ಬುಕ್ ಆಗಿದೆ ಅಂತ ಹೇಳಿದರು ಕೇಳಿದ್ದಕ್ಕೆ. ಅದರಿಂದಾಗಿ ನೋಡಿ ಇಲ್ಲೊಬ್ಬ ಮಲ್ಕೊಂಡಿದ್ದಾರೆ, ಇನ್ನು ಇಬ್ಬರು ಇಲ್ಲಿದ್ದಾರೆ. ಇಲ್ಲಿಬ್ಬರು ಮಲ್ಕೊಂಡಿದ್ದಾರೆ.
ಬ್ರೋ ಹಾಯ್ ಹೇಳಿ ಬ್ರೋ. ಹಾಂ ಓಕೆ ಬ್ರೋ. ನಾವು ಗಾಡಿನ ಅಲ್ಲಿ ಪಾರ್ಕ್ ಮಾಡಿದ್ದೀವಿ. ಇದೆಲ್ಲ ಒಂಥರ ಲೈಫ್ ಟೈಮ್ ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್ ಇದು. ನೋಡಿ ಇವ್ರು ಹೆಂಗೆ ಮಲ್ಕೊಂಡಿದ್ದಾರೆ ಇಲ್ಲಿ. ಇಲ್ಲಿ ನೋಡಿ. ಮಾರ್ನಿಂಗ್ ಈಶಾ ಫೌಂಡೇಶನಲ್ಲಿ ಸಿಗೋಣ. ಬಾಯ್, ಗುಡ್ ನೈಟ್.